ಇನ್ನೀಗ ವೇದಿಕೆಯಲ್ಲಿ ಕೆಲವು ಮಾತುಗಳು ಯಾಕೆ ಅಂತ ಹೇಳಿದ್ರೆ ಮಾತು ಅವ್ರದ್ದೇ ಮತ್ತೆ ಅದಾದಮೇಲೆ ಹಾಡು ಅವ್ರದ್ದೇ ಇದೆ. ನಾನು ಗೌರವದಿಂದ ಕೇಳ್ಕೊಳ್ತಾ ಇದ್ದೀನಿ ಗಾನಕಲಾ ಭೂಷಣ ಡಾಕ್ಟರ್ R.K. ಪದ್ಮನಾಭ್ ಸರ್, ಪ್ಲೀಸ್ ಸರ್. ಎಲ್ರಿಗೂ ನಮಸ್ಕಾರ. ನಾನು ಸಂಗೀತ ಕ್ಷೇತ್ರಕ್ಕೆ ಸುಮಾರು 55ರಿಂದ 60 ವರ್ಷ ಆಗಿದೆ, 60 ಇಯರ್ಸ್. ಆದರೆ ಒಂದು ಕಡೆ ಅನಿಸುತ್ತೆ ಏನಪ್ಪ ವಯಸ್ಸಾಗ್ಬಿಡ್ತಲ್ಲ, ಏನು ಮಾಡೋದು ಅಂತ ಅನಿಸುತ್ತೆ. ಬಟ್ ಇವತ್ತು ನೋಡಿದ್ರೆ ವಯಸ್ಸಾಗಿಲ್ಲ ಅಂತ ಅನಿಸುತ್ತೆ. ಸಂಗೀತ ಅನ್ನೋದು ಚೈತನ್ಯ ಕೊಡುವಂತಹದ್ದು, ನೃತ್ಯ ಅನ್ನುವಂತಹದ್ದು ಭಾವವನ್ನು ಮತ್ತು ಒಂದು ಸ್ಪಿರಿಟ್ ಕೊಡುವಂತಹದ್ದು. ನನಗೆ ಈ ಜನ್ಮದಲ್ಲಿ ನೃತ್ಯ ಬರಲಿಲ್ಲ, ಮುಂದಿನ ಜನ್ಮದಲ್ಲಿ ನೃತ್ಯ ಬರಲಿ ಅಂತ ಅಪೇಕ್ಷೆ ಪಡ್ತೀನಿ. ಅದು ಏನು ರಾಕ್ಷಸರ ಥರ ಮಾಡ್ತಾರಲ್ಲಪ್ಪ, ನಮಗೊಂದು ಹೆಜ್ಜೆ ಹಾಕೋದೇ ಕಷ್ಟ, ಕುಣಿತರ ಸ್ಟೇಜ್ ಅಲ್ಲ, ಇದು ಹೇಗೆ ಬರುತ್ತೆ ಅಂತ ಯೋಚನೆ ಮಾಡಿದಾಗ ಇಟ್ಸ್ ರಿಯಲಿ ಗ್ರೇಟ್ ಸಾಧನ. ಅದು ನಿಜವಾಗಲೂ ಅದ್ಭುತವಾದಂಥ ಒಂದು ಕಲೆ. ದೀಪಕ್ ಅವನು ಬಂದಾಗ ಹಿ ವಾಸ್ ಎ ನಾಟ್ ಇವನ್ ರಾ ಮೆಟೀರಿಯಲ್, ಹಿ ವಾಸ್ ಬಿಲೋ ರಾ ಮೆಟೀರಿಯಲ್. ರಾ ಮೆಟೀರಿಯಲ್ಲಾಗಿ ಪರಿವರ್ತನೆ ಮಾಡೋದೇ ಕಷ್ಟ. ನಾನು ಅವರ ಅತ್ತೆ ಬಂದರು ಸುಕನ್ಯಾ, ಅವರು ಭಾಳ ಡೈನಮಿಕ್ಕು, ಅವರು ಹೇಳ್ಬಿಟ್ಟ ಮೇಲೆ ಮಾಡಲೇಬೇಕು, ನೀವು ಹೇಳ್ಕೊಡ್ಲೇಬೇಕು ಅವನಿಗೆ ಅಂದರು. ನಾನು ಇನ್ನೇನು ದೇರ್ ವಾಸ್ ನೋ ಅದರ್ ಆಲ್ಟರ್ನೇಟಿವ್ ಫಾರ್ ಮೀ. ಐ ಸೆಡ್ ಎಸ್. ಅವ್ರು ಹಾಗೆ ಹೇಳಿದೆವು, ನಾನು ಏನು ಮಾಡ್ತಾಯಿದ್ನೋ ಗೊತ್ತಿಲ್ಲ. ಅವ್ರಿಗೂ ಏನು ಅಂಥ ಏನು ಇಂಟ್ರೆಸ್ಟ್ ಏನು ಇರಲಿಲ್ಲ. ಅವರ ಅತ್ತೆ ಬಲವಂತಕ್ಕೆ ನನ್ನ ಹತ್ರ ಬಂದರು ಪಾಪ ಅವರು. ವಾಟ್ ಎ ಸಿಗ್ನಿಫಿಕೆಂಟ್ ಗ್ರೋತ್ ಇನ್ ಹಿಸ್ ಲೈಫ್. ಹೀಗೆ ಒಳ್ಳೆಯ ಮಾರ್ಗದರ್ಶನ ಇದ್ದಾಗ ಕಸವು ರಸವಾಗಿ ಪರಿವರ್ತನೆ ಆಗಬಹುದು ಅನ್ನೋದಕ್ಕೆ ದೀಪಕ್ಕೆ ಸಾಕ್ಷಿಯಾಗಿದ್ದಾನೆ. ಇದಕ್ಕೆಲ್ಲ ಕಾರಣ ನಾನು ಹೇಳ್ತೀನಿ, ಗುರುವಿನ ಸ್ಥಾನ ಬಹಳ ಜವಾಬ್ದಾರಿಯುತವಂತಹದ್ದು. ಎಲ್ಲಿ ತಿದ್ದಬೇಕು ಅಲ್ಲಿ ತಿದ್ದಬೇಕು, ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು, ಎಲ್ಲಿ ಗೋಬಿ ಮಂಚೂರಿ ಕೊಡಿಸ್ಬೇಕು ಅಲ್ಲಿ ಕೊಡಿಸ್ಬೇಕು, ಮಸಾಲೆ ದೋಸೆ ಕೊಡಿಸ್ಬೇಕು. ವಿ ಹ್ಯಾವ್ ಟು ಟೇಕ್ ಸ್ಟೂಡೆಂಟ್ಸ್ ಕ್ಲೋಸರ್ ಟು ಅವರ್ ಹಾರ್ಟ್. ಅದಕ್ಕೆ ಇವೆಲ್ಲ ನಾವು ಮಾಡಲೇಬೇಕು. ಈಗ ಯಾವುದಾದ್ರು ಒಂದು ಕೆಲಸವನ್ನು ಇಂಟ್ರೆಸ್ಟ್ ಮಾಡದೆ ಹೋದರೆ ಮಾಡೋದೇ ಇಲ್ಲ ಅವರು. ಈ ಪುಷ್ಪಾರ್ಚನೆ ಅನ್ನೋದು ಪ್ರಾರಂಭ ಮಾಡಿದವನೇ ನಾನು. ವಿದ್ವಾಂಸರಿಗೆ ಪುಷ್ಪಾರ್ಚನೆ ಕಾನ್ಸೆಪ್ಟೇ ಇರಲಿಲ್ಲ ಯಾರಿಗೂ. ನಾನು ಫಸ್ಟ್ ಡೇ ಹೇಳಿದೆ, ಎಲ್ಲರೂ ಹೆಸಿಟೇಟ್ ಮಾಡಿದ್ರು. ಕೊನೆಯೊಳಗೆ ನಮ್ಮ ವೀರೇಶಾನಂದರು ಸಹ ತೊಗೊಂಡು ಪುಷ್ಪಾರ್ಚನೆ ಕಲಾವಿದರಿಗೆ ಮಾಡಿದರು ಅನ್ನೋದು ನೀವು ಆಶ್ಚರ್ಯ ಪಡ್ಬೋದು. ಸ್ವಾಮಿಗಳು ಅಂದರೆ ಅರ್ಥಾತ್ ಒಬ್ಬ ಕಲಾವಿದ ಅಂದರೆ ಅವನು ಸಾಕ್ಷಾತ್ ಸರಸ್ವತಿಯ ಸ್ವರೂಪ, ಬೇರೆ ರೀತಿ ಅಷ್ಟೇ, ದೇಹ ಇದಷ್ಟೇ, ಒಳಗಡೆ ಸರಸ್ವತಿನೇ ಇರೋದು. ಹಾಗೆ ಪುಷ್ಪಾರ್ಚನೆ ಮಾಡೋದು ದೇಹಕ್ಕಲ್ಲ, ಸರಸ್ವತಿಗೆ ಅನ್ನುವ ಭಾವವನ್ನು ನಾನು ತಂದಾಗ ನನ್ನಷ್ಟು ಆನಂದಪಟ್ಟಂತಹ ಬಹುಶಃ ಕಲಾವಿದನ ಯಾರೂ ಇಲ್ಲ. ನಾನು ಅಷ್ಟು ಆನಂದ ಆಯಿತು ನನಗೆ. ಹಾಗೆ ಅದೇ ಪರಿಪಾಠವನ್ನು ಎಲ್ಲ ರೀತಿಯಲ್ಲೂ ದೀಪಕ್ ನಡೆಸ್ಕೊಂಡು ಬರ್ತಾಯಿದ್ದಾನೆ. ತುಂಬ ಬುದ್ಧಿಶಾಲಿ ಅವನು, ತುಂಬ ಜಾಣ್ಮೆ ಇದೆ ಅವನಿಗೆ, ಬರವಣಿಗೆ ಚೆನ್ನಾಗಿದೆ, ಭಾಷೆ ಚೆನ್ನಾಗಿದೆ. ಸ್ವಲ್ಪ ಆವಾಗ ಕೋಪ ಮಾಡ್ಕೊಳ್ತಾನೆ, ಪರವಾಗಿಲ್ಲ, ಇಟ್ಸ್ ಓಕೆ. ಇದೆಲ್ಲ ಇರಲೇಬೇಕು ಮನುಷ್ಯನಿಗೆ. ಏಕೆಂದರೆ ಯಾವುದಾದ್ರು ಒಂದು ಹೇಳಿದ್ರೆ, ಈಗ ನಾನು ನೊಟೇಷನ್ ಬರೆಯೋ ರೀತಿಯಲ್ಲೇ ಅವನು ಬರೀತಾನೆ. ನಾನು ಯಾವ ಕಾರ್ನರಲ್ಲಿ ನನ್ನ ಸಿಗ್ನೇಚರ್ ಮಾಡ್ತೀನೋ ಅದನ್ನು ಹಾಗೆ ಮಾಡ್ತಾನೆ. ಬರವಣಿಗೆನೂ ಸಹ ನನ್ನ ಥರದೇ ಇದೆ. ಅವನು ಬರೆಯೋ ರೀತಿನೂ, ಒಂದು ಕ್ರಮ, ರೂಲ್ ಹಾಕೋದು, ಗೆರೆ ಎಳೆಯೋದು ಎಲ್ಲ ನನ್ನ ಥರವೇ ಇದ್ದಾನೆ. ನಾನು ಸ್ವಲ್ಪ ಎತ್ತರ ಇದ್ದೀನಿ, ಪರವಾಗಿಲ್ಲ ಬಿಡಿ. ಅಂದರೆ ಈ ಗುರುವಿನ ಮಿಂಚಿನ ಶಿಷ್ಯುಡು ಅನ್ನೋದು ನಾನು ಒಪ್ಪಲ್ಲ. ಐ ಡೋಂಟ್ ಲೈಕ್ ಇಟ್ ಆಲ್ಸೋ. ಗುರುವಿನ ಮಿಂಚಿಡು ಅಂದರೆ ಆ ಗುರುವನ್ನೇ ಮೀರಿಸ್ತಿನೋ ಭಾವ ಇರಬಾರ್ದು. ಗುರುವಿನ ರಕ್ಷಣೆಯಲ್ಲಿರಬೇಕು, ಗುರುವಿನ ಮಾರ್ಗದರ್ಶನದಲ್ಲಿರಬೇಕು. ಗುರುವು ಕಣ್ಣೀರಿಡುವಂತಹ ರೀತಿಯಲ್ಲಿ ನಡ್ಕೊಳ್ಬೇಕು. ನಾನು ಇವತ್ತು ತುಂಬ ಭಾವೋದ್ವೇಗನಾದೆ ನಾನು. ಏಕೆಂದರೆ ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡೋದು ತುಂಬ ಕಷ್ಟ. ನನಗೆ ಗೊತ್ತಿದೆ, ಸುಮಾರು 94ನೇ ಇಸ್ವಿಯಿಂದ 91ನೇ ಇಸ್ವಿಯಿಂದ ಮಾಡ್ತಾಯಿದ್ದೀನಿ ನಾನು ಈ ಥರ. ಸೊ ಐ ನೋ ದಿ ಪ್ರಾಬ್ಲಮ್ಸ್. ನಾನು ಅವನಿಗೆ ದಿನ ಫೋನ್ ಮಾಡಿದ್ರೆ, ನಿದ್ದೆ ಮಾಡಪ್ಪ, ಪರವಾಗಿಲ್ಲ, ಚೆನ್ನಾಗಾಗುತ್ತೆ ಅಂತ ಹೇಳ್ತಾಯಿದ್ದೆ. ಅಂದರೆ ಒಬ್ಬ ಗುರುವಿಗೆ ಗುರುದಕ್ಷಿಣೆ ಇದಕ್ಕಿಂತ ಹೆಚ್ಚಿನ ಯಾವುದೂ ಇಲ್ಲ. ಇದೇ ನಿಜವಾದ ಗುರುದಕ್ಷಿಣೆ.
ಶಾಸ್ತ್ರೀಯ ಪ್ರಪಂಚದಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಪ್ರಚಾರ ಮಾಡೋದಿದೆಯಲ್ಲ, ಅದೇ ಒಂದು ದೊಡ್ಡ ಗುರುದಕ್ಷಿಣೆ. ಇಫ್ ಯು ಪೇ 100 rupees, ಐ ಆಮ್ ಗೋಯಿಂಗ್ ಟು ಸ್ಪೆಂಡ್ ಇಟ್ ಫಾರ್ ಕೊತ್ತಂಬರಿ ಸೊಪ್ಪು. ದಟ್ ಈಸ್ ಓವರ್, ದಟ್ ಈಸ್ ಫರ್ಗಾಟನ್, ಮುಗಿದೋಯ್ತು ಅಷ್ಟೇ. ಬಟ್ ನಾನು ಹೇಳಿಕೊಟ್ಟ ಎಂದರೋ ಮಹಾನ್ ಭಾವಲು, ಇಟ್ ಈಸ್ ಎಟರ್ನಲ್, ಈವನ್ ಫಾರ್ ಪುನರ್ಜನ್ಮ. ಯು ಕಾಂಟ್ ಈಕ್ವೇಟ್ ಫೀಸ್ ಫಾರ್ ದ ಟೀಚಿಂಗ್ಸ್ ವಿ ಗಿವ್ ಟು ಸ್ಟೂಡೆಂಟ್ಸ್. ದೀಪಕ್ ತುಂಬ ಶ್ರದ್ಧೆ ಭಕ್ತಿಗಳಿಂದ ಗುರುಭಕ್ತಿ ಇಟ್ಕೊಂಡಿದ್ದಾನೆ, ಪ್ರೀತಿ ಇಟ್ಕೊಂಡಿದ್ದಾನೆ. ನನಗೆ ಒಂದು ಸರಿ ಅನಾರೋಗ್ಯವಾದಾಗ ನಾನು ಹಾಸ್ಪಿಟಲೈಸ್ ಆಗಿದ್ದೆ. ಈಗ ಹೇಳ್ಬಿಡ್ತೀನಿ, ಅವನು KP ರಾತ್ರಿ ನಿದ್ದೆ ಮಾಡಿದೆ ನನ್ನ ಜೊತೆಲಿದ್ದರು. ಇದು ಒಬ್ಬ ನಿಜವಾದ ಒಬ್ಬ ಶಿಷ್ಯ ಗುರುಗಳ ಜೊತೆ ಇರುವಂಥದ್ದು. ಅಲ್ಲೇ ಗೊತ್ತಾಗೋದು. ಪಾಠ ಹೇಳಿಸ್ಕೊಂಡು ಹೋಗ್ಬಿಟ್ಟು ಕಚೇರಿ ಮಾಡೋದೇ ಅಷ್ಟೇ ಅಲ್ಲ, ಅದಕ್ಕಿಂತ ಭಾಳ ಹಿರಿದಾದ್ದಿದೆ. ಹಾಗೆ ಇವತ್ತಿನ ಈ ಸಮಾರಂಭ ನನಗೆ ತುಂಬ ಹೆಮ್ಮೆಯನ್ನು ಕೊಟ್ಟಿದೆ, ಸಂತೋಷ ಕೊಟ್ಟಿದೆ. ಸನ್ಮಾನಗಳು ಇದೆಲ್ಲ ಬೇಕಾಷ್ಟು ರೀತಿ ಸನ್ಮಾನಗಳಾಗಿವೆ, ಅದಲ್ಲ. ಸನ್ಮಾನದ ಒಂದಾದರೆ ನನ್ನ ಪರಂಪರೆ ಸುಭದ್ರವಾಗಿ ನನ್ನ ಶಿಷ್ಯರ ಕೈಯಲ್ಲಿ ಇದೆಯಲ್ಲ ಅನ್ನೋದು ತುಂಬ ಸಂತೋಷವಾದ ವಿಚಾರ ನನಗೆ. ಐ ಹ್ಯಾವ್ ಗಾಟ್ ಮೈ ಓನ್ ಕಾನ್ಸೆಪ್ಟ್ಸ್. ನನ್ನದೇ ಆದ ಒಂದು ತತ್ವ ಸಿದ್ಧಾಂತಗಳಿವೆ ಸಂಗೀತ ಪ್ರಪಂಚದಲ್ಲಿ. ಅದು ಮುಂದುವರಿಬೇಕು ಅನ್ನುವಂಥದ್ದು ನನ್ನ ಉತ್ಕಟಾಕಾಂಕ್ಷೆ. ಯಾಕೆಂದರೆ ನಾವು ಸಂಗೀತನ ಅರ್ಥೈಸ್ಕೊಳ್ಬೇಕಾದ್ರೆ 40 ವರ್ಷಗಳ ಕಾಲ ದುಡಿಬೇಕು, ಸಂಗೀತಕ್ಕೆ ದುಡಿಬೇಕು. ಈಗ ಅಮಿತ್ ನಾಡಿಗ್ ಅವನು 10 ವರ್ಷ ಆಗಲೇ ನುಡಿಸ್ತಾ ಇದ್ದ. ಅವತ್ತಿಗೂ ಇವತ್ತಿಗೂ ದ ಲಾಟ್ ಆಫ್ ಸಿಗ್ನಿಫಿಕೆಂಟ್ ಚೇಂಜಸ್ ಇನ್ ಡೀಲಿಂಗ್ ಎ ರಾಗ, ಇನ್ ಟ್ರೀಟಿಂಗ್ ಎ ರಾಗ. ಆಗ ಡೀಲು, ಈಗ ಟ್ರೀಟು. ದಟ್ ಈಸ್ ಎ ಡಿಫ್ರೆನ್ಸ್. ಒಂದು ತೋಡಿನೋ, ಒಂದು ಕಾಂಬೋದಿನೋ, ಒಂದು ಭೈರವಿನೋ, ಇದೆಲ್ಲ ನಾವು ಅರ್ಥೈಸ್ಕೊಳ್ಬೇಕಾದ್ರೆ ಇಟ್ ಟೇಕ್ಸ್ ಲಾಂಗರ್ ಟೈಮ್. ಅದಕ್ಕೊಂದು ಸ್ಪಿರಿಚುವಲ್ ವ್ಯಾಲ್ಯೂ ಬರಬೇಕಾದ್ರೆ ಬಹಳ ವರ್ಷಗಳು ಬೇಕು. ಅದು ಬಂದಮೇಲೆ ನಮ್ಮ ದೃಷ್ಟಿಯೇ ಬೇರೆ ಆಗೋಗ್ಬಿಡುತ್ತೆ. ಹಾಗೆ ದೀಪಕ್ ಸುಮಾರು 4-5 ತಿಂಗಳಿಂದ ಇದು ತುಂಬ ಶ್ರಮ ವಹಿಸಿದ್ದಾನೆ. ಬಟ್ ಅವನಿಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು ನಾನು ತುಂಬ ಸಂತೋಷ ಪಡ್ತೀನಿ. ವೆರಿ ಗುಡ್ ರಿಸಲ್ಟ್. ಹೀಗೆ ಅವನ ಸಂಗೀತದ ಪಯಣ. ನನ್ನ ಉದ್ದೇಶವೇ ಸಂಗೀತವನ್ನು ಪ್ರಚಾರ ಮಾಡಬೇಕು. ನಾನು ಗೋಷ್ಠಿ 1994 ಪ್ರಾರಂಭ ಮಾಡಿದಾಗ ಆಗಲೆಲ್ಲ ಭಾಳ ಹಿರಿಯರೆಲ್ಲ ಇದ್ದರು. ಯಾರು ಚಿಂತ್ರಪಳ್ಳಿ ರಾಮಚಂದ್ರರಾವ್, RK ಶ್ರೀಕಂಠನು, ಶೆಳ್ಪುಳ್ಳೆ ಅಂಗಾರು, ರಾಮಚಂದ್ರರಾವ್, ಕೃಷ್ಣಮೂರ್ತಿಗಳು, ಈ ಕಡೆ ಬೇಕಾಷ್ಟು ಜನ ಇದ್ದರು. ಅವ್ರಿಗೆಲ್ಲ ಇದೆಲ್ಲ ಇಷ್ಟ ಇಲ್ಲ. ನಾನು ದೀಕ್ಷಿತರ ಕೃತಿಗಳನ್ನ 15 ಜನ ಹತ್ರ ಫಸ್ಟ್ 94 ನವಂಬರ್ ಮಾಡಿಸಿದ್ದು. ಓ ಏನಪ್ಪ ಇದು ಹೀಗೆ ಬಂದ್ಬಿಡ್ತು, ಈ ಗತಿ ಬಂದ್ಬಿಡ್ತಲ್ಲ ಸಂಗೀತಕ್ಕೆ, ಗೋಷ್ಠಿ ಒಳಗೆಲ್ಲ ಡೈಲ್ಯೂಟ್ ಮಾಡಿಬಿಡ್ತಾ ಇದ್ದಾರೆ ಅಂತೆಲ್ಲ ಶುರು ಮಾಡಿದ್ರು. ಐ ಡಿಂಟ್ ಕೇರ್. ಇವತ್ತು ದೀಕ್ಷಿತರ ನವಾವರಣ ಕೃತಿಗಳನ್ನು ಒಟ್ಟಿಗೆ ನಾವು 500 ಅಲ್ಲ 700 ಜನ ಒಟ್ಟಿಗೆ ಹಾಡ್ತೀವಿ ಇವತ್ತು. ಸೊ ದಿಸ್ ಎ ಬಿಗ್ ಚೇಂಜ್. ಸೊ ಇವತ್ತು ಮಕ್ಕಳು ಹಾಡಿದ್ದು ಕೇಳಿ ನನಗೆ, ಇಟ್ ಈಸ್ ನಾಟ್ ಎವ್ರಿಬಡಿ ಶುಡ್ ಬಿಕಮ್ ಪರ್ಫಾರ್ಮರ್ಸ್, ನೋ. ಅದಕ್ಕೆ ಮೊದಲು ನಮ್ಮ ಜವಾಬ್ದಾರಿ ಏನಂದರೂ ಶಾಸ್ತ್ರೀಯ ಸಂಗೀತದ ಕಿವಿಗಳು ಸೃಷ್ಟಿಯಾಗಬೇಕು. ಶಾಸ್ತ್ರೀಯ ಸಂಗೀತಕ್ಕೆ ಕಿವಿಗಳು ಸೃಷ್ಟಿಯಾಗದೆ ಹೋದರೆ ನಾವು ಹೀಗೆ ಹಾಡ್ಕೋಬೇಕಾಗುತ್ತೆ. ಏಕೆಂದರೆ ಅಲ್ಲಿ ಯಾರೂ ಇರೋಲ್ವಲ್ಲ, ಅದಾಗಬಾರ್ದು. ಹಾಗಾಗಿ ಈ ಮಕ್ಕಳು ಅಷ್ಟು ಜನ 60-70 ಜನ ಮಕ್ಕಳು ಹಾಡಿದ್ರಲ್ಲ, ಒಳ್ಳೆಯ ಕಿವಿಗಳು ಸೃಷ್ಟಿಯಾಗ್ತಾಯಿದೆ, ನಮ್ಮ ಸಂಗೀತಕ್ಕೆ ಒಳ್ಳೆಯ ಭವಿಷ್ಯ ಇದೆ ಅನ್ನುವಂಥದ್ದನ್ನ ನಮ್ಮ ದೀಪಕ್ ಅವನು ಮಾಡ್ತಾ ಇರತಕ್ಕಂತಹ ಕೆಲಸ ತುಂಬ ಪ್ರಶಂಸನಾರ್ಹವಾದಂಥದ್ದು. ಹೀಗೆ ಅವನ ಸಂಗೀತ ಬದುಕು ಹೊಸ ಹೊಸ ಕ್ರಿಯೇಟಿವಿಟಿ ಇರಬೇಕು, ಒಂದು ಸೃಜನಾತ್ಮಕ ವಿಚಾರಗಳು ಬರ್ತಾ ಇರಬೇಕು. ಹೀಗೆ ಅವನ ಬದುಕು ತುಂಬ ಶಾಂತಿಯುತವಾಗಿ, ನೆಮ್ಮದಿಯಾಗಿ, ಖುಷಿಯಾಗಿ ಜನರ ಜೊತೆ ಬೆರೆಯುವಂಥ ಸೌಕರ್ಯವನ್ನು ಸದ್ಗುರು ವಾದಿರಾಜ ಸ್ವಾಮಿಗಳು ಅವನಿಗೆ ದೊರಕಿಸ್ಕೊಡ್ಲಿ. ನೀವೆಲ್ಲ ಅವನಿಗೆ ಆಶೀರ್ವಾದ ಮಾಡಿ ಅವನ ಜೀವನ ಪಥ ಸಂಗೀತಮಯವಾಗಿರಲಿ, ಗಾನಮಯವಾಗಿರಲಿ ಅನ್ನುವಂಥ ಅಭಿಪ್ರಾಯವನ್ನು ನಾನು ಇವತ್ತು ಹಂಚಿಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ನಾನೇನು ಹೇಳ್ತೀನೋ ಅವನಿಗೂ ಅದೇ ಆಗಬೇಕು ಅಂತ ಹೇಳ್ತಾ, ಸತ್ಯ ಸುನಾದದ ಚಿಲಕವ ಸರಿಸಿ ರಾಗ ತಾಳಗಳ ಕೋಟೆಯ ಭೇದಿಸಿ, ಸತ್ಯ ಸುನಾದದ ಚಿಲಕವ ಸರಿಸಿ ರಾಗ ತಾಳಗಳ ಕೋಟೆಯ ಭೇದಿಸಿ, ಕೃತಿ ಕೀರ್ತನದ ಅಂಗಳ ತೋರಿಸಿ, ಗೇಯ ಗಾನ ಗರ್ಭಗುಡಿಯಲ್ಲಿರುವ ಅಗೋಚರ ನಿರಾಕಾರ ನಾದಬ್ರಹ್ಮನ ಅನುಭವತಾರೋ ದೀಪಕ್ನಿಗೆ ಗುರುವಾದಿರಾಜ.
ಸೊ ನನ್ನನ್ನು ಎಷ್ಟು ಪ್ರೀತಿಯ ಆಧಾರಗಳಿಂದ ಗೌರವದಿಂದ ಅವನು ನನಗೆ ಗೌರವ ಮಾಡಿದ್ದಾನೆ. ಅವನಿಗೆ ನಾನು ಕೃತಜ್ಞತೆ ಅಂತ ಹೇಳಬಾರ್ದು, ನಾನು ಆಶೀರ್ವಾದ ಪೂರ್ವಕವಾಗಿ ಅವನು ತುಂಬ ನಾನು ಇಷ್ಟಪಡ್ತೀನಿ ಫಾರ್ ಈಸ್ ಗ್ರೇಟ್ ವರ್ಕ್ ಹಿ ಹ್ಯಾಸ್ ಬಿನ್ ಡೂಯಿಂಗ್. ಅವನಿಗೆ ಶುಭವನ್ನು ಕೋರ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.